ನ್ಯೂಸ್ ಇದೆ. ಇವಿ ಬೈಕ್ಗಳ ಪಾರ್ಕಿಂಗ್ ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಲೆಕ್ಟ್ರಿಕ್ ಬೈಕ್ಗಳ ಪಾರ್ಕಿಂಗ್ ಲಾಟ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಸುಮಾರು 350ಕ್ಕೂ ಹೆಚ್ಚು ಇವಿ ಬೈಕ್ಗಳು ಸುಟ್ಟು ಭಸ್ಮ ಆಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಘಟನೆ ನಡೆದಿರೋದು. ಸಿಬ್ಬಂದಿ ಕೆಲಸ ಮುಗಿಸಿ ಹೋಗಿದ್ದಾಗ ಘಟನೆ ನಡೆದಿದೆ. ಕಂಪನಿಗಳಿಗೆ ಬಾಡಿಗೆಗೆ ಕೊಡಲಾಗಿದ್ದ ಬೈಕ್ಗಳಿವು. ಸುಮಾರು 350ಕ್ಕೂ ಹೆಚ್ಚು ಇವಿ ಬೈಕ್ಗಳು ಸುಟ್ಟಿವೆ. ನಿನ್ನೆ ಸಂಜೆ 7 ಗಂಟೆಗೆ ಬೆಂಕಿ ಬಿದ್ದಿರೋದು. ಉದ್ದೇಶಪೂರ್ವಕವಾಗಿ ಯಾರೋ ಬೆಂಕಿ ಹಾಕಿರಬಹುದು ಅನ್ನೋ ಶಂಕೆ ಇದೆ. ಸರ್ವಿಸ್ಗೆ ಬಂದಿದ್ದಂತಹ ಅಷ್ಟು ಬೈಕ್ಗಳು ಸುಟ್ಟು ಭಸ್ಮವಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಬೈಕ್ಗಳು ಮಾತ್ರ ಸುಟ್ಟು ಕರಕಲಾಗಿವೆ. ಸುಮಾರು 350ಕ್ಕೂ ಹೆಚ್ಚು ಬೈಕ್ಗಳು ದೃಶ್ಯದಲ್ಲಿ ಕಾಣಿಸ್ತಿದೆ. ರಾಮಮೂರ್ತಿ ನಗರ ಬೆಂಗಳೂರಿನಲ್ಲಿ ಘಟನೆ ನಡೆದಿರೋದು. ಇವಿ ಬೈಕ್ ಪಾರ್ಕಿಂಗ್ ಲಾಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಪಾರ್ಕ್ ಮಾಡಲಾಗಿದ್ದಂತಹ ಅಷ್ಟು ಇವಿ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಸುಮಾರು 350ಕ್ಕೂ ಹೆಚ್ಚು ಬೈಕ್ಗಳಿದ್ವು. ಇವಿ ಬ್ಯಾಟರಿ ವೆಹಿಕಲ್ 7 o'clock ಬೀಗ ಹಾಕಿ ಹೋದ್ಮೇಲೆ ಒಂದು 8:30 8:15 ಹೊತ್ತಿಗೆ ಏನೋ ಸಣ್ಣದಾಗಿ ಫೈರ್ ಆಗಿದೆ. ಫೈರ್ ಆಗಿದ ತಕ್ಷಣ ನಮ್ಗೆ ಹಬ್ ಓನರ್ ಕಾಲ್ ಮಾಡಿದ್ದಾರೆ, ಅಂದರೆ ಲ್ಯಾಂಡ್ ಓನರ್ ಕಾಲ್ ಮಾಡಿದ್ದಾರೆ. ನಮಗೆ ಕಾಲ್ ಮಾಡಿಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಈ ಥರ ಫೈರ್ ಆಗಿದೆ ಹರೀಶ್, ನನ್ನ ಹೆಸರು ಹರೀಶ್ ಅಂತ, ಈ ಥರ ಫೈರ್ ಆಗಿದೆ ನೋಡಿ ಅಂತ. ಅವಾಗ ನಾನೇನು ಮಾಡಿದೆ, ನಮ್ಮ ಎಂಪ್ಲಾಯ್ಸ್ ಇಲ್ಲೇ ಹತ್ತಿರ ಇರೋದು, ನಾನು ಇರೋದು HSR ಅಲ್ಲಿ, ಅವ್ರು ನೋಡ್ಕೊಬರೋಕ್ಕೆ ಫುಲ್ ಫೈರ್ ಆಗಿತ್ತು. ಹೋದ್ಮೇಲೆ ಆಗಿರೋದು ಇದು. ಹೋದ್ಮೇಲೆ ಆಗಿದೆ ಅಂದರೆ ನಂಗೆ ಡೌಟ್ ಏನಂದರೆ ಬೇರೆ ಏನಾದ್ರು ಮಾಡಿರ್ಬೋದು ಒಳಗಡೆ. ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಬ್ಯಾಟ್ರಿಗಳು ಇರಲ್ಲ ಇದರಲ್ಲಿ. ಆ್ಯಕ್ಚುಲಿ ಬ್ಯಾಟ್ರಿಗಳೆಲ್ಲ ಸಪ್ರೇಟ್, ಮಳೆ ಬರ್ತಿದೆ, ಓಪನ್ ಸ್ಪೇಸ್ ಇದು. ಓಪನ್ ಸ್ಪೇಸ್, ಬ್ಯಾಟ್ರಿಗಳು ಇರಲ್ಲ ಒಳಗಡೆ, ನಾವು ಒಳಗಡೆ ತೆಗೆದಿಟ್ಟಿರ್ತೀವಿ ಬ್ಯಾಟ್ರಿಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. 300ಕ್ಕೂ ಹೆಚ್ಚು ಇವಿ ಬೈಕ್ಸ್ ಸುಟ್ಟು ಕರಕಲಾಗಿರುವಂತಹ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ NRI ಕಾಲೋನಿಯಲ್ಲಿ ನಡೆದಿರುವಂಥದ್ದು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ. ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ ಅಂತ. ಸಂಪೂರ್ಣವಾಗಿ ಇಲ್ಲಿ ಒಂದು 500ಕ್ಕೂ ಹೆಚ್ಚು ಇವಿ ಬೈಕ್ಸ್ ಅನ್ನ ಇಲ್ಲಿ ಸರ್ವಿಸ್ ಪಾಯಿಂಟ್ ಆಗಿರುವಂತದ್ದು. ಈ ಒಂದು ಖಾಲಿ ಜಾಗದಲ್ಲಿ ಎಲ್ಲ ಒಂದು ಸರ್ವಿಸ್ ಮಾಡುವಂತ ಗೋಡನ್ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ಬೈಕ್ಸ್ ಅನ್ನ ತಂದು ಇಲ್ಲಿ ಇವಿ ಬೈಕ್ಸ್ ಮಾತ್ರ ತಂದು ಇಲ್ಲಿ ಬಿಡುವಂತದ್ದು. ಆದ್ರೆ ಕೆಲವೊಂದಷ್ಟು ಸುಮಾರು 100ಕ್ಕೂ 150ಕ್ಕೂ ಹೆಚ್ಚು ಇಲ್ಲಿ ಸ್ಕ್ರಾಪ್ ಇದ್ರೆ ವೆಹಿಕಲ್ಸ್ ಇದ್ರೆ ಮತ್ತೆ ರನ್ನಿಂಗ್ ಇರುವಂತದ್ದು ಸಾಕಷ್ಟು ಸುಮಾರು ಇರುವಂತದ್ದು. ಅದರಲ್ಲಿ ಈಗ ಎಲ್ಲ ಸುಮಾರು 380ಕ್ಕೂ ಹೆಚ್ಚು ಸುಟ್ಟು ಇವಿ ಬೈಕ್ಸ್ ಕರಕಲಾಗಿರುವಂತದ್ದು. ಇಲ್ಲಿ ಇದ್ರೆ ಈ ಬೈಕ್ಗಳಲ್ಲಿ, ಈ ಇವಿ ಬೈಕಲ್ಲಿ ಈ ಬ್ಯಾಟ್ರಿ ಎಲ್ಲವನ್ನ ಕೂಡ ತೆಗೆದುಹಾಕಿರ್ತಾರೆ. ಸರ್ವಿಸ್ ಮಾಡುವಂತ ಪಾಯಿಂಟ್ ಆಗಿರುವಂತದ್ದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸವನ್ನ ಮಾಡುವಂಥದ್ದು. ಆದ್ರೆ ಅಂದ್ರೆ ಸಂಜೆ ಸುಮಾರು ಒಂದು 7 ಗಂಟೆಯ ಸಮಯದಲ್ಲಿ ಈ ರೀತಿಯಾದ ಇದ್ದಕ್ಕಿದ್ದಂತೆ ಈ ಒಳಗಡೆ ಬೈಕ್ನ ಏನೋ ಒಂದು ಬೆಂಕಿ ತರ ಕಾಣಿಸ್ಕೊಂಡಿರುವಂತದ್ದು. ಅನಂತರದಲ್ಲಿ ಸ್ಥಳೀಯರು ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಇಡೀ ಒಂದು ಶೆಡ್, ಇಲ್ಲಿ ಜಾಗ ಏನಿದೆ, ಇಡೀ ಒಂದು ಖಾಲಿ ಜಾಗದ ಸೈಟ್ ಏನಿದೆ, ಎಲ್ಲ ಕಡೆ ಬೆಂಕಿ ಆವರಿಸಿಕೊಂಡು ಎಲ್ಲ ಬೈಕ್ಗಳು ಕೂಡ ಸುಟ್ಟು ಕರಕಲಾಗಿರುವಂತದ್ದು. ನಂತರ 2 ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂತ ಕಾರ್ಯ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಗಳು ಕೂಡ ಸಂಪೂರ್ಣವಾಗಿ ನೋಡಬಹುದು ಮರ ಸುಟ್ಟು ಕರಕಲಾಗಿರುವಂತದ್ದು. ಇಡೀ ಗೋಡೆ ಎಕ್ಕೆ ಹೇಗೆ ಕಪ್ಪಾಗಿ ಸುಟ್ಟು ಯಾವ ತರ ಪರಿಸ್ಥಿತಿ ಇಲ್ಲಾಗಿದೆ ಅಂತ. ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಂತರ ಅದೃಷ್ಟವಶಾತ್ ಏನಂತಂದ್ರೆ ಈ ಒಂದು ಅಗ್ನಿ ಅವಘಡದ ಸಂದರ್ಭದಲ್ಲಿ ಯಾರು ಕೂಡ ಒಳಗಡೆ ಇರಲಿಲ್ಲ. ಒಂದು ವೇಳೆ ಯಾರಾದ್ರೂ ಇದ್ದಂತ ಸಂದರ್ಭದಲ್ಲಿ ಸುಮಾರು ಒಂದು 4-5 ಮಂದಿ ಸಿಬ್ಬಂದಿ ಇಲ್ಲಿ ಸರ್ವಿಸ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಯಾರಾದ್ರೂ ಇದ್ದಿದ್ರೆ ಸಮಸ್ಯೆ ಆಗ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಯಾರು ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಈ ರಾಮಮೂರ್ತಿ ನಗರ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಆ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು. ಕಂಪ್ಲೇಂಟ್ ಅನ್ನ ಪಡೆದಂತ ಬಳಿಕ ಯಾರು ಈ ಕೆಲಸವನ್ನ ಮಾಡಿದ್ದಾರೆ, ಇದು ಉದ್ದೇಶವ ಅಥವಾ ಆಕಸ್ಮಿಕವಾಗಿ ಆಗಿರುವಂತದ್ದು, ಇದರ ಬಗ್ಗೆ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಬೆಂಗಳೂರು.